ರೈತರ ಭೂಮಿ ಅದ, ಫಲವತ್ತಾದ ಭೂಮಿ ಅದ, ಅದ್ರ ಬದುಕನ್ನು ಕಟ್ಕೊಂಡಂಥ ಅನೇಕ ಜನರಿದ್ದಾರೆ. ನೀವು ಜವಳ ಭೂಮಿನೋ ಮತ್ತೆ ಭೂಮಿನ ತೊಗೊಳ್ರಿ, ಬರಡು ಭೂಮಿನ ತೊಗೊಂಡು ನೀವು ಮಾಡಿರಿ, ಬೇಡ ಅಂತ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಇವರು ನಿಶ್ಚಿತ ಮಾಡ್ಕೊಂಡಿದ್ದಾರೆ ಇವತ್ತು ಈ ವಿಷಯವನ್ನು ಬಿಡೋ ಹಾಗಿಲ್ಲ. ಅದರಲ್ಲೂ JDS BJPಗಿಂತ ಒಂದು ಹೆಜ್ಜೆ ಮುಂದೆ ಹೊಂಟದ. ಮತ್ತು ಅದರಲ್ಲೂ ಈಗ ಮುಖ್ಯಮಂತ್ರಿ ಆದ ತಕ್ಷಣ ನಮ್ಮ DK ಶಿವಕುಮಾರ್ ಅವರು ಈ ಬೆಳೆದೀವನ್ನು ಯಾವುದೇ ಪ್ರಸಂಗದಲ್ಲಿ ಇದನ್ನು ನಾವು ಏನಪ್ಪ ಅಂತಂದ್ರೆ ಇದನ್ನು ಟೌನ್ಶಿಪ್ ಮಾಡೇ ಬಿಡಬೇಕಂತ ಹಠಕ್ಕೆ ಬಿದ್ದಿದ್ದರಿಂದಾಗೆ ಸಹಜವಾಗಿ ಇದು ಒಂದು ರೀತಿ ಏನಪ್ಪ ಅಂತಂದ್ರೆ ಅವರಿಬ್ಬರ ಮಧ್ಯದ ಕಾಳಗಾಗಿ ನಿರ್ಮಾಣ ಆಗಿರ್ತದೆ. ಯಾಕಂದರೆ ಇಬ್ಬರು ಅಲ್ಲಿ ಆ ಭಾಗದಲ್ಲಿ ಒಕ್ಕಲಿಗರು, ಅಲ್ಲಿ ಹೆಚ್ಚು ಇರುವಂಥ ಸಮುದಾಯ ಒಕ್ಕಲಿಗರು, ಅವರ ತಮ್ಮ ಲೀಡರ್ಶಿಪ್ಪನ್ನು ಉಳಿಸ್ಕೊಳ್ಳೋಂಥ ಒಂದು ಪ್ರಸಂಗ ಇಬ್ಬರಿಗೆ ಬಂದಿರ್ತದೆ. ಇವತ್ತು CM ಆಗಿದ್ದರಿಂದಾಗಿ ಶಿವಕುಮಾರ್ ಅವ್ರಿಗೆ ಅವಕಾಶ ಇದ್ದಾವೆ. ಆದರೂ ಇವತ್ತು ಈ ವಿಷಯ ತೆಗೆದುಕೊಂಡಿದ್ದರಿಂದಾಗಿ ಒಂದು ಅವಕಾಶ ಮತ್ತೊಂದು ಇವ್ರು ಮಾಡಿಕೊಡ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಯಾರಿಗೆ? ಕುಮಾರಸ್ವಾಮಿಗಳು. ಅದನ್ನು ಹೇಳ್ತಾ ಇದ್ದಾರೆ ನಮ್ಮ ಕುಮಾರಸ್ವಾಮಿಗಳು. ಮುಖ್ಯಮಂತ್ರಿಯವರು ಡಿನೋಟಿಫಿಕೇಶನ್ ಮಾಡಿದರೆ ಜೈಲಿಗೆ ಹೋಗಬೇಕಾಗುತ್ತದೆ ಎಂದು ನಾಟಕ ಮಾಡುತ್ತಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹಿಂಗೆ ಹೇಳಿ ಸುಮ್ಮನೆ ದಿಶಾವ್ರು ಮಾಡ್ಲಿಕ್ಕೆ ಇತ್ತಿದ್ದಾರೆ. ಯಾರು? DK ಶಿವಕುಮಾರ್ ಅವರು ನಾಟಕ ಮಾಡ್ತಾ ಇದ್ದಾರೆ. ಜೈಲಿಗೆ ಹೋಗಬೇಕಾದ ಅಗತ್ಯವಿಲ್ಲ. ಬಿಡದಿ ಭಾಗದ ರೈತರ ಹಿತಕ್ಕಾಗಿ ಇಡೀ ಯೋಜನೆಯನ್ನೇ ಕೈ ಬಿಡಿ. ಆಗ ಜನರು ನಿಮ್ಮ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಕೈ ಬಿಡೋದನ್ನು ಅಂದ್ರೆ ಒಟ್ಟಿನಲ್ಲಿ ಕೈ ಬಿಡಿಸೇ ಬಿಡಬೇಕು. ಕೈ ಬಿಡಿಸಿದ್ರೆ ಆ ಕ್ರೆಡಿಟ್ ನನಗೆ ಬರ್ತದೆ, ಆ ರೈತ ನನಗೆ ಬೆನ್ನತ್ತಲ್ಲ ಅನ್ನೋಂಥದ್ದು ಆಶೆನೂ ಅದ. ಅದೇ ಕಾಲಕ್ಕೆ ಎಚ್ಚರಿಕೆನೂ ಅದ, ನಾವು ಬಿಡೋದಿಲ್ಲಪ್ಪ ಅನ್ನುವಂಥದ್ದು. ಅಂದ್ರೆ